ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಸಮಸ್ತ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಗಳಿಗೆ ನಮಸ್ಕಾರಗಳು. ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕರೇಸಂದ್ರ ವಾರ್ಡು ನಿಕಟಪೂರ್ವ BBMP ಸದಸ್ಯರು ನನ್ನ ಬಾಳ ಸಂಗತಿಯಾದಂಥ ಶ್ರೀಮತಿ ಯಶೋಧ ಲಕ್ಷ್ಮೀಕಾಂತ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನನ್ನ ಮನಸ್ಪೂರ್ವಕವಾಗಿ ಕೋರ್ತಾ ಇದ್ದೇನೆ. ಈ ಒಂದು ಸುಸಂದರ್ಭದಲ್ಲಿ ದೇವರು ಅವರಿಗೆ ಆರೋಗ್ಯವನ್ನು ಕೊಟ್ಟು ಯಶಸ್ಸನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಜವಾಬ್ದಾರಿಯನ್ನು ನಿರ್ವಹಿಸಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ. ಗ್ರೇಟರ್ ಬೆಂಗಳೂರು ಚುನಾವಣೆ ಕೋರ್ಟ್ ಎಲ್ಲ ಒಂದ್ ಕಡೆ ಜೂನ್ ಒಳಗಡೆ ಮಾಡ್ಬೇಕು ಅಂತ ಆದೇಶ ಹೊರಡಿಸಿದೆ, ಕ್ಯಾಟಗರಿ ಆಗಿದೆ. ಈಗಾಗಲೇ ಕಳೆದ 6 ವರ್ಷಗಳಿಂದ ಮಹಾನಗರ ಪಾಲಿಕೆ ಅನೆಗೆನುದ್ಯೋಗ ಬಿದ್ದಿತ್ತು. ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ರಚನೆ ಮಾಡಿ ಬೆಂಗಳೂರನ್ನ 5 ಮಹಾನಗರ ಪಾಲಿಕೆಯನ್ನು ಮಾಡಿದ್ದಾರೆ. ನಮ್ದು ಪಶ್ಚಿಮಕ್ಕೆ ಬರುತ್ತೆ ಈ ಕ್ಷೇತ್ರ, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದೇವಗಿರಿ ವಾರ್ಡ್ ಅಂತ. ಸರ್ಕಾರ ನಾವು ನೋಡ್ಬೇಕು, ಗಮನಿಸ್ಬೇಕು. ಸುಪ್ರೀಂ ಕೋರ್ಟು ಈಗಾಗಲೇ ಜೂನ್ ಒಳಗೆ ಚುನಾವಣೆ ನಡೆಸಬೇಕು ಅಂತಿದೆ. ಅದರಂತೆ ನಡೆದ್ರೆ ಬಹಳ ಸಂತೋಷ, ನಮಗೂ ಒಳ್ಳೇದು. ಜನಸೇವೆ ಮಾಡೋದಕ್ಕೆ ನಮ್ಗೊಂದು ಅವಕಾಶ ಸಿಗುತ್ತೆ. ಈಗಾಗಲೇ ಮಹಾನಗರ ಪಾಲಿಕೆ ಸದಸ್ಯರು ಇಲ್ದಿರ ಇಡೀ ನಗರ ತತ್ತರಿಸಿ ಹೋಗಿದೆ, ಎಲ್ಲೂ ಅಭಿವೃದ್ಧಿ ಕಾಣ್ತಾ ಇಲ್ಲ. ಹಾಗಾಗಿ ಮಹಾನಗರ ಪಾಲಿಕೆ ಚುನಾವಣೆ ಗ್ರೇಟರ್ ಬೆಂಗಳೂರು GBA ನಡೆದ್ರೆ ಬಹಳ ಒಳ್ಳೇದಾಗುತ್ತೆ, ಜನಗಳಿಗೆ ಒಳ್ಳೇದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ನಮ್ಮ ಪದ್ಮನಾಭ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಜನತೆಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಭಗವಂತನ ಆಶೀರ್ವಾದ ಮತ್ತೆ ನಮ್ಮ ಸಾಹೇಬ್ರು ಅಶೋಕ್ ರವರ ಆಶೀರ್ವಾದ, ಯಜಮಾನ್ರ ಸಹಕಾರ, ಎಲ್ಲ ಸಮಾಜ ಸೇವೆ ಮಾಡೋ ಅಂಥದ್ದು ಅವಕಾಶ ಹೋದ ಸರ್ತಿ ಸಿಕ್ಕಿತ್ತು. ಈ ಸರ್ತಿ ಇವರೆಲ್ಲರ ಸಹಕಾರದಿಂದ ಮತ್ತೆ ಚುನಾವಣೆ ಎದುರಿಸೋವಂಥ ಭಾಗ್ಯ ಸಿಗುತ್ತೆ. ಎದುರಿಸ್ತೀವಿ. ನಿಮ್ಮೆಲ್ಲರ ಸಹಕಾರ ಬೇಕು. ದೇವರ ಆಶೀರ್ವಾದ ನಮಗೆ ಮತ್ತೆ ನಮ್ಮ ಸಾಹೇಬ್ರ ಆಶೀರ್ವಾದ ಬೇಕು. ಹುಟ್ಟುದ ಹಬ್ಬದ ಶುಭಾಶಯಗಳು. ಶ್ರೀಮತಿ ಯಶೋಧ ಲಕ್ಷ್ಮೀಕಾಂತ್ ಅವರಿಗೆ ತಾಯಿ ಬನಶಂಕರಮ್ಮ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಅವ್ರು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡೋ ತರ ತಾಯಿ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ಶುಭ ಆರೈಕೆ ಮಾಡುತ್ತಾ ಅವರಿಗೆ ತುಂಬು ಹೃದಯದಿಂದ ಈ ಒಂದು ಆರೈಕೆ ಮಾಡ್ತಾ ಇದ್ದೀನಿ.